ಸರ್ ನಮಸ್ತೆ. ಸರ್. ಸರ್ ಮೊನ್ನೆ ಈಗ ನಮ್ಮ ಗೌರ್ಮೆಂಟು ಹಾ. ಕಸದ ಲಾರಿನ ತೊಗೊಳೋ ಬದಲು ಬಾಡಿಗೆ ತೊಗೊಳಕ್ಕೆ ಹೊರಟಿದ್ದಾರೆ 613 ಕೋಟಿಯನ್ನು ಖರ್ಚು ಮಾಡಿ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ ಸರ್, ಒಂದು ಏನು ಹೇಳ್ತಾರಲ್ಲ, ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ. ಡಿ ಕೆ ಶಿವಕುಮಾರ್ ಹಿಂಗೆ ಏನೋ ಬೆಂಗಳೂರಿಗೆ ಗ್ರ್ಯಾಂಟ್ಸ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಏನು ಬೇಕಾದ್ರೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ನಾನು ಯಾಕೆ ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತೀನಿ ಅಂತಂದರೆ, ಡಿ ಕೆ ಶಿವಕುಮಾರ್ ಈಸ್ ದ ಇನ್ಚಾರ್ಜ್ ಮಿನಿಸ್ಟರ್ ಫಾರ್ ಬೆಂಗಳೂರು. ಸೊ ಅವರ ಆಡಳಿತದಲ್ಲಿ 47 ಲಾರಿಗಳು ಮೊದಲೇ ಬಾರಿಗೆ. ಫಸ್ಟ್ ಪ್ರಶ್ನೆ ಏನಂತಂದರೆ, ಮ್ಯಾನ್ ಪವರ್ನ ಕಿತ್ತಾಕಿ, ಯಾಕೆ ಎಷ್ಟೋ ಸಮುದಾಯ ಆ ಕಸ ಗುಡ್ಸೋದನ್ನು ಬದುಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಕಸ ಗುಡ್ಸೋದ್ರಿಂದ ನಮಗೆ ಲಾಭನೇ ಹೊರತು ನಮಗೆ ನಷ್ಟ ಅಂತೂ ಇಲ್ಲ. ಕಾರಣ ಯಾಕೆ ಅಂತಂದರೆ, ಒಬ್ಬ ಹ್ಯೂಮನ್ ಬೀಯಿಂಗು ಪರ್ಕೆ ಎತ್ಕೊಂಡು ಕಸ ಗುಡ್ಸಿದ್ರೆ ಅದು ಮ್ಯಾನ್ಯುವಲ್ ಆಗುತ್ತೆ. ನಮ್ಗಳಿಗೆ ಈ ಮಿಷಿನ್ಗಳು ಬಂತು ಅಂದರೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ ಅನ್ನೋದು. ಯಾಕಂದರೆ ಆಲ್ರೆಡಿ ಬೆಂಗಳೂರು ಪೊಲ್ಯೂಷನಲ್ಲಿ ಒಂದು ಅತಿ ಹೆಚ್ಚಿನ ಮಟ್ಟಕ್ಕೆ ಬೆಳ್ಕೊಂಡು ನಿಂತ್ಕೊಂಡಿದೆ. 1.3 ಕೋಟಿ ವಾಹನಗಳಿರ್ಬೇಕಾದ್ರೆ ನಿಮ್ಮ ಗಾಡಿಗಳನ್ನು ಎರಡನೇದಾಗಿ ಏನಂತಂದ್ರೆ, ಈ ಕಸ ಗುಡಿಸೋ ಐ ಥಿಂಕ್ ವ್ಯವಸ್ಥೆನಲ್ಲಿ ಬಾಡಿಗೆಗೆ ತಗೊಂಬರೋದು ಅನ್ನೋ ವಿಚಾರ ಇಟ್ಕೊಂಡಿವರು ಆ ಎಂಟೈರ್ ಆ ಪ್ರಾಜೆಕ್ಟನ್ನು ಹೈಪ್ ಮಾಡಿರೋದು ನೋಡಿದ್ರೆ ಇಟ್ಸ್ ನಥಿಂಗ್ ಬಟ್ ಎ ಸ್ಕ್ಯಾಂಡಲ್. ಇವ್ರುಗಳು ಓಟ್ ಚೋರಿ ಅಂತಾರೆ. ಇವ್ರುಗಳು ಕಸದಲ್ಲೇ ಚೋರಿ ಮಾಡ್ತಾರೆ. ಕಸ ಸ್ಕೀಮಲ್ಲಿ ಚೋರಿ ಮಾಡಿ ಜನರಿಗೆ ಇವ್ರದೇ ಆದಂಥ ರೀತಿನಲ್ಲಿ ಹೇಳಕ್ಕೆ ಹೋಗ್ತಾರೆ ಅಂತ ಐ ಥಿಂಕ್ ಇವತ್ತು ಟೈಮ್ಸ್ ಆಫ್ ಇಂಡಿಯಾ ಕೊರಕ್ಕೆ ಯಾವೇ ಮಾಡಿದೆ. ಎಲ್ಲ ಮಾಧ್ಯಮಗಳು ಕೂಡ ಕಸದ ವಿಚಾರ ಅಫ್ಕೋರ್ಸ್ ವಿರೋಧ ಪಕ್ಷ ಎತ್ಕೊಳ್ತು, ಬಟ್ ನೈತಿಕವಾಗಿ ಅವರು ಟ್ಯಾಕಲ್ ಮಾಡೋಕ್ಕಾಗಿಲ್ಲ. ಬಟ್ ಡೆಫಿನೆಟ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡಿದಾಗ ಅತಿ ಹೆಚ್ಚಿನ ಶೇರ್ಸ್ ಆಗಿದೆ. ಜನ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಎತ್ತಾ ಇದ್ದಾರೆ. ಕಸ ಗುಡ್ಸೋಕ್ಕೆ 618 ಕೋಟಿ ನಾವು ಸ್ಪೆಂಡ್ ಮಾಡಬೇಕಾ ಅನ್ನೋದು ಒಂದು ಪ್ರಶ್ನೆ. ಎರಡನೇದು ಬಾಡಿಗೆಗೆ ತರಬೇಕು ಅಂತ. ಆಮೇಲೆ ಬಾಡಿಗೆಗೆ ತರಕ್ಕೆ ಅಪ್ರೂವಲ್ ಮಾಡಿದ್ರು. ಈಗ BBMP ಅವರು ಒಂದು ಫ್ರಾಡ್ ಅಥವಾ ಸ್ಕ್ಯಾಮ್ ಟೆಂಡರ್ನ ಫ್ಲೋಟ್ ಮಾಡ್ತಾರೆ ಅಂತಂದರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಫೈನಾನ್ಸ್ ಇದ್ದಾರೆ. ಫೈನಾನ್ಸ್ ಸೆಕ್ರೆಟರಿ ಇದಕ್ಕೆ ಅಪ್ರೂವ್ ಹೆಂಗೆ ಕೊಡ್ತಾರೆ? ಆಮೇಲೆ ಇಷ್ಟಕ್ಕೆಲ್ಲ ಅದಕ್ಕೆ ತುಂಬ ಬುದ್ಧಿವಂತ ಅಂತ ಹೇಳ್ಕೊಂಡು ಚೀಫ್ ಕಮಿಷನರ್, ಬೆಂಗಳೂರು ಚೀಫ್ ಕಮಿಷನರ್, ಗ್ರೇಟರ್ ಬೆಂಗಳೂರು ಚೀಫ್ ಕಮಿಷನರ್ನ ಅಲ್ಲಿ ಕುಂಚಿದ್ರ. ಆ IAS ಓದಿರೋವಂಥ ಚೀಫ್ ಕಮಿಷನರ್ಗೆ ಬುದ್ಧಿ ಇಲ್ವಾ? ಅಥವಾ ಸ್ಕ್ಯಾಮ್ ಮಾಡೋಕ್ಕೋಸ್ಕರನೇ IAS ಓದಿದ್ದೀರಾ ನೀವು? ಚೀಫ್ ಕಮಿಷನರ್ ಆಗಿದ್ದೀರಾ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮೊದಲನೇ ಪ್ರಶ್ನೆ ಏನಂತಂದರೆ, ನೀವು ಕಸ ಗುಡಿಸುವಂಥ ಸಮುದಾಯ ಅಥವಾ ಕಸ ಗುಡಿಸುವಂಥ ಪೌರ ಕಾರ್ಮಿಕರನ್ನ ಪ್ರಶ್ನೆ ಮಾಡಿದ್ದೀರಾ? ನಾವು ಮಿಷಿನ್ ತರ್ತಾ ಇದ್ದೀವಿ, ನೀವು ಕೆಲಸದಿಂದ ಕಿತ್ತಾಕ್ತಾ ಇದ್ದೀವಿ, ನಿಮ್ಮನ್ನು ನಿರುದ್ಯೋಗಿಗಳು ಮಾಡ್ತಾ. ಆಮೇಲೆ ಈ ವಯಸ್ಸಲ್ಲಿ 40, 45, 50 ವರ್ಷ ವಯಸ್ಸಲ್ಲಿ ಕಸ ಗುಡಿಸುವಂಥ ಮ್ಯಾನ್ ಪವರ್ನ ಕಿತ್ತಾಕ್ಬಿಟ್ರೆ ಅವ್ರಿಗೆ ಯಾರು ಕೆಲಸ ಕೊಡ್ತಾರೆ? ಸೊ ಒಂದು 15 ಇಂದ 20 ಸಾವಿರ ಕಸ ಗುಡಿಸುವ ಕಾರ್ಮಿಕರನ್ನು ಅವರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಅವ್ರ ಕೆಲಸನ ಕಿತ್ಕೊಂಡು ಅದರಲ್ಲಿ ಕಸ ಗುಡಿಸೋ ಮಿಷಿನ್ ತತ್ತೀವಿ ಅಂತೇಳಿ ಆ ಮಿಷಿನ್ಗಳಲ್ಲಿ ಸ್ಕ್ಯಾಂಡಲ್ ಮಾಡಿಕೊಂಡು, ಅಲ್ರಿ 100 ಕೋಟಿ ರೂಪಾಯಿ ಕೊಟ್ಟರೆ ಸ್ವಂತ ಲಾರಿನೇ ಆಗುತ್ತೆ. ಯಾರೇ ಒಂದು ಸಣ್ಣ ಮಗುಗೆ ಹೇಳಿದ್ರು ಕೂಡ 100 ಕೋಟಿ ರೂಪಾಯಿ ಕೊಟ್ಟರೆ ಸ್ವಂತ ಆಗುತ್ತಪ್ಪ, 618 ಕೋಟಿ ಬಾಡಿಗೆ ತರೋಣ ಅಂತ ಒಂದು ಸಣ್ಣ ಮಗು ಸಹ 100 ಕೋಟಿ ರೂಪಾಯಿ ಕೊಟ್ಟು ಸ್ವಂತ ತಗೋಣ ಅಂತ ಹೇಳ್ತಿದೆ. ಅಂಥ ಸ್ಕೀಮಲ್ಲಿ ಈ ನನಗೆ ಅನಿಸುತ್ತೆ ಡಿ ಕೆ ಶಿವಕುಮಾರನ್ನು ಬೆಂಗಳೂರು ಇನ್ಚಾರ್ಜ್ ಕೊಟ್ಟಿರೋದೆ ಇಂಥ ಗನಾಂಧಾರಿ ಕೆಲಸಗಳನ್ನ ಮಾಡೋಕ್ಕೆ ಅನ್ನೋದೇ ಸಮರ್ಥನೆ ಮಾಡ್ಕೊಂತಾನೆ. ನನಗೆ ಅದೂ ಒಂದೇನಂತಂದರೆ, ಏನು ತಪ್ಪೇನಿದೆ ಅಂತಂತ, ನಿನ್ನ ತಪ್ಪೇನಿದೆ? ನಿನ್ನ ದುಡ್ಡನೇ ಅಲ್ವಲ್ಲ, 1900 ಕೋಟಿ ನೀನು ಡಿಕ್ಲೇರ್ ಮಾಡಿರೋ ದುಡ್ಡಲ್ಲಿ ತಗೊಂಡ್ರೆ ನಿನಗೆ ನೋವು ಗೊತ್ತಾಗುತ್ತೆ. ಜನರು ಕಟ್ಟಿರೋ ತೆರಿಗೆನಲ್ಲಿ ನೀನು ಡಿಸಿಷನ್ ಮಾಡೋಕೆ ಕೂತ್ಕೊಂಡು ನೀನು ತರ್ತೀವಿ ಅಂತಂದರೆ, ಈಗ 100 ಕೋಟಿ ರೂಪಾಯಿಗೆ ಸ್ವಂತ ಲಾರಿ ಆಗುತ್ತೆ ಅಂತಂದರೆ 618 ಕೋಟಿ ರೂಪಾಯಿಗೆ ನೀವು ಬಾಡಿಗೆಗೆ ತಗೊಂಬತ್ತೀವಿ ಅಂತಂದರೆ ಇಟ್ಸ್ ನಥಿಂಗ್ ಬಟ್ ಎ ವೆರಿ ಬಿಗ್ ಸ್ಕ್ಯಾಮ್. 500 ಕೋಟಿ ಸ್ಕ್ಯಾಮು ಸರ್ ಇದು. ಇದಕ್ಕೆ ನೇರ ಜವಾಬ್ದಾರಿ ಡಿ ಕೆ ಶಿವಕುಮಾರ ಮತ್ತು ಗ್ರೇಟರ್ ಬೆಂಗಳೂರಿನ ಸೋಕಾಳ IAS ತುಂಬ ಸ್ಮಾರ್ಟ್ ಅಂತ ಏನು ಹೇಳ್ಕೊಂಡು ಬಂದು ಕೂತಿದ್ದಾರಲ್ಲ, ಇವರಿಬ್ಬರು ಕಾರಣ. ಜೊತೆಯಲ್ಲಿ ಫೈನಾನ್ಸ್ ಸೆಕ್ರೆಟರಿ ಕಾರಣ. ಇವರು ಮೂರು ಜನರ ವಿರುದ್ಧ ನೆನೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಬೇಸ್ಡ್ ಆನ್ ದ ಪೇಪರಲ್ಲಿ ಏನು ಬಂತು ಪಬ್ಲಿಕೇಶನ್ಸು, ಅದನ್ನು ಫೈಲ್ ಮಾಡಿದ್ದೀವಿ. ಡೆಫಿನೆಟ್ಲಿ ನಾವು ಯಾವುದೇ ಕಾರಣಕ್ಕೂ ಕಸ ಗುಡಿಸುವ ಪೌರ ಕಾರ್ಮಿಕರ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಿ ಮಿಷಿನ್ಗಳನ್ನು ಬಳಸಿ ಪೊಲ್ಯೂಷನ್ ಜಾಸ್ತಿ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಒಂದು. ಎರಡನೇದಾಗಿ, ನೀವು ಗಾಡಿಗಳು ತರಂಗಿದ್ರು ಕೂಡ ಮೇಂಟೆನೆನ್ಸ್ ಯಾಕೆ ಮಾಡ್ತಾರೆ? ಅದನ್ನು ನಾಳೆ ದಿವಸ ಹಳೇದಾಯ್ತಪ್ಪ ಅಂತೇಳಿ ನಾವು 7 ತಿಂಗಳು ನಡೀತವೆ, ಆಮೇಲೆ ತೊಗೊಂಡೋಗಿ ಮೂಳೆ ಬಿಸಾಕ್ತೀರಾ. ಸೊ ಅದರ 600 ಕೋಟಿ ರೂಪಾಯಿ ವೆಚ್ಚ ಯಾರಿಗಾಗುತ್ತೆ? ಹೂ ಈಸ್ ಗೋನ್ ಟು ಟೇಕ್ ಕೇರ್ ಆಫ್ ಎವ್ರಿಥಿಂಗು? ಆಮೇಲೆ ನಿಜವಾಗಲೂ ಈ ಮಿಷಿನ್ಗಳು ಬಳಸೋದ್ರಿಂದ ಉಪಯೋಗ ಆಗುತ್ತಾ, ದುರುಪಯೋಗ ಆಗುತ್ತಾ, ಕಾಸ್ಟ್ ಜಾಸ್ತಿ ಆಗುತ್ತಾ? ಈಗ 618 ಕೋಟಿ ರೂಪಾಯಿನ ಖರ್ಚು ಮಾಡಿದ್ರೆ 10 ವರ್ಷ ಕಸ ಗುಡಿಸ್ಬೋದು ಸರ್. 10 ವರ್ಷ 20 ವರ್ಷ ಕಸ ಗುಡಿಸಿದ್ರು ಕೂಡ ಆ ಸಂಬಳ ಕೂಡ ಖರ್ಚಾಗಲ್ಲ. 618 ರೂಪಾಯಿನ ನೀವು ಸಂಬಳದ ರೂಪದಲ್ಲಿ ಜನರು ಕೊಟ್ಟರೆ 20 ವರ್ಷ ಕಸ ಗುಡಿಸ್ಬೋದು. 20 ವರ್ಷ ಕಸ ಗುಡಿಸೋದನ್ನ 1 ವರ್ಷಕ್ಕೆ ಇವರು ಲಾರಿಗಳ ಬಾಡಿಗೆ ಖರ್ಚು ಮಾಡ್ತಾರೆ ಅಂತಂದರೆ, ಅದೇನು ಹೇಳ್ತಾರಲ್ಲ ಸರ್, ಹುಚ್ಚರ ಮದುವೆಯಲ್ಲಿ ಉಂಡೋನೇ ಜಾಣ.
ಈಗ BJP ಮೇಲೆ ಓಟ್ ಚೋರಿ ಅನ್ಕೊಂಡು ನಮ್ಮನ್ನು ದಿಕ್ಕು ತಪ್ಪಿಸಿ ಇವರು ಕೂಡ ಮಾಡ್ತಾ ಇರೋದು ನಮ್ಮ ನಂಬಿಕೆಯ ಚೋರಿ, ನಮ್ಮ ಟ್ಯಾಕ್ಸಿನ ಚೋರಿ ಅಲ್ಲ ಸರ್. ಇವರು ಮಾತೆತ್ತಿದ್ರೆ BJPನ ಏನೋ ಓಟ್ ಚೋರಿ ಅಂತಾನೆ. ಆ ಬೆಂಗಳೂರಲ್ಲಿ ಹೋಗಿ ನೋಡಿ, ಸುಮಾರು 10 ಲಕ್ಷ ಗುಂಡಿಗಳಿವೆ. ಅಲ್ಲ ರೀ, ಟಾರ್ ರೋಡೇ ಕಾಣಿಸಲ್ಲ ನಿಮಗೆ, ಬರೀ ಗುಂಡೆ ಕಾಣಿಸ್ತವೆ. ಹಂಗಾರೆ ಗುಂಡಿ ಕಾಣಿಸಂಗಿದ್ರೆ ನೀವು ಟಾರ್ ಚೋರಿ ತಾನೇ ಮಾಡಿರೋದು, ನೀವು ಅದನ್ನು ಒಪ್ಕೊಬೇಕು ಕಾಂಗ್ರೆಸ್ ಅವರು. ಟಾರ್ ಚೋರಿ ಓಕೆ. ಕರ್ನಾಟಕದಲ್ಲಿ 700 ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ. ಬೆಂಗಳೂರಲ್ಲಿ 180ಕ್ಕೂ ಹೆಚ್ಚು ಸೋಕಾಲ್ಡ್ ರಾಮರಾಜ್ಯದಲ್ಲಿ, ಇವ್ರುಗಳು ಕರೆಯುವಂಥ ರಾಮರಾಜ್ಯದಲ್ಲಿ ಇವ್ರುಗಳಿಕ್ಕುವಂಥ ಬಟ್ಟುಗಳು ನೋಡಬೇಕು, ಇವ್ರು ಮಾಡಿಕೊಳ್ಳೋ ಪೂಜೆ ನೋಡಬೇಕು, ಇವರ ನಂಬಿಕೆ ನೋಡಬೇಕು. ಆದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಟ್ಟಿಲ್ಲ ಅಂತಂದರೆ ನೀವು ಯಾವ ರಾಮರಾಜ್ಯ ಮಾಡಿದಾರ ರಾಕ್ಷಸ ರಾಜನ ಮಾಡಿದಾರ? 1.25 ಲಕ್ಷ ಪೊಲೀಸ್ ಫೋರ್ಸು ಗೆಣಸ್ಕೀಳ್ತಾ ಇದೆಯಾ? ಹೋಮ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾನೆ? 700 ಜನ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕರ್ನಾಟಕದಲ್ಲಿ ಆಸ್ ಆಫ್ ಈ ವರ್ಷದಲ್ಲಿ ಅಂತಂದರೆ ಹೌ ಈಸ್ ಗೌರ್ಮೆಂಟ್ ಈಸ್ ನಾಟ್ ಅಕೌಂಟಬಲ್? ಹೆಣ್ಣು ಮಕ್ಕಳ ಮಾನ ಚೋರಿ ಆಗಿಲ್ವಾ? ಹೆಣ್ಣು ಮಕ್ಕಳ ಮರ್ಯಾದೆ ಚೋರಿ ಆಗಿಲ್ವಾ? ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು, ಘಾತುಕ ಸಮಾಜವನ್ನು ನಿರ್ಮಾಣ ಮಾಡಿ ಹೆಣ್ಣು ಮಕ್ಕಳ ನೆಮ್ಮದಿಯನ್ನು ಚೋರಿ ನೀವು ಮಾಡಲಿಲ್ಲ. ಎಲ್ಲ ಪ್ರಶ್ನೆಗೆ ಇವರೇ ಉತ್ತರ ಕೊಡಬೇಕು ಸರ್. ಒಂದಂತೂ ನಿಜ, DK ಶಿವಕುಮಾರ್ ಬರೀ ಕಸ ಹೊಡಿಯೋದು ಒಂದೇ ಅಂತಲ್ಲ, ಸೆಕೆಂಡ್ ಏರ್ಪೋರ್ಟು ಅಂತಾನೆ, ಅದರಲ್ಲಿ ಎಷ್ಟು ದೊಡ್ಡ ಸ್ಕ್ಯಾಂಡಲ್ ಇದೆಯೋ ನಮ್ಗೆ ಗೊತ್ತಿಲ್ಲ. ನಮ್ಮ ಪೆರಿಫರಲ್ ರಿಂಗ್ ರೋಡು ಅಂತಾನೆ, ಅದರಲ್ಲಿ ಎಷ್ಟು ಕೋಟಿ ರೂಪಾಯಿ ಸ್ಕ್ಯಾಂಡಲ್ ಇದೆಯೋ ನಮ್ಗೆ ಗೊತ್ತಿಲ್ಲ. DK ಶಿವಕುಮಾರ್ ಮಾಡೋ ಪ್ರತಿಯೊಂದು ಪ್ರಾಜೆಕ್ಟು ಕೂಡ ನಮಗೆ ಸ್ಕ್ಯಾಂಡಲ್ ರತನೇ ಕಾಣಿಸುತ್ತೆ ಹೊರತು ಬೇರೆ ಏನೂ ಕಾಣಿಸಲ್ಲ. ಯಾಕೆ ಅಂತಂದರೆ ಇವರುಗಳು ಸ್ವಂತ ದುಡ್ಡಿಂದ ಏನೋ ಇವರು ಮಾಡೋದಿಲ್ಲ, ಇವ್ರು ಮಾಡೋದೆಲ್ಲ ಇದನ್ನೇ. ಬೆಂಗಳೂರನ್ನು ಕಾಂಗ್ರೆಸ್ ಅವರು DK ಶಿವಕುಮಾರ್ ಕೈ ಕೊಟ್ಬಿಟ್ಟು ಈ ರೀತಿ ಸ್ಕ್ಯಾಮ್ಗಳನ್ನು ಮಾಡಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಎಲ್ಲೇ ಕಾಂಟ್ರಾಕ್ಟರ್ಸ್ ಕಾಮಗಾರಿ ಮಾಡಲಿ ಅದು ಕಳಪೆಯಾಗಿರ್ತದೆ. ಕಳಪೆಗೆ ಕಾರಣ ಕಮಿಷನ್ ಯಾರು ಇಸ್ಕೊತಾರೆ? ಕಾಂಗ್ರೆಸ್ ಸರ್ಕಾರ ಹೇಳಬೇಕಾಗಿದೆ. ಆಮೇಲೆ ನೇರವಾಗಿ DK ಶಿವಕುಮಾರ್ ಮೇಲೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸತೀಶ್ ಜಾರಕಿಹೊಳಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಯಾವ್ದಾನ ಒಂದು ವಿಡಿಯೋ ಮಾಡಾಕರೆ ಸುಮ್ಮನೆ FIRಗಳು ಮಾಡೋವಂಥ ಕರ್ನಾಟಕ ಪೊಲೀಸರು, ಅದರ ಆಡಳಿತದ ಕಾಂಗ್ರೆಸ್ ಸರ್ಕಾರ ನಮ್ಮ ವಿಡಿಯೋ ಮಾಡಾಕರೆ ನಿಮ್ಮ ಯೋಗ್ಯತೆಗೆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ, ನಮ್ಮ ಮೇಲೆ FIR ಮಾಡಿ ಹೊಟ್ಟೆ ಉರಿ ಮುಂಡೆವು. ಈ ನೀವುಗಳು ಇಷ್ಟು ದೊಡ್ಡ ಸ್ಕ್ಯಾಂಡಲ್ ಮಾಡಿದ್ರೆ ಕಂಪ್ಲೇಂಟ್ ಕೊಟ್ಟರೆ FIR ಮಾಡಲ್ಲ, ಅದ್ರ ಬಗ್ಗೆ ತನಿಖೆ ಮಾಡಲ್ಲ, ಅದ್ರ ಬಗ್ಗೆ SIT ಮಾಡಲ್ಲ ಸಿದ್ದರಾಮಯ್ಯ ಅಂತಂದರೆ ಸರ್, ಇವರು ನಮ್ಮ 2023ರಲ್ಲಿ ಕಾಂಗ್ರೆಸ್ಗೆ ಕೊಟ್ಟಂಥ ನಂಬಿಕೆಯನ್ನು ಸರ್ ಉಳಿಸ್ಕೊಂಡಿಲ್ಲ, ನಂಬಿಕೆನೇ ಚೋರು ಮಾಡಿದ್ದಾರೆ. ದುಡ್ಡು ಭ್ರಷ್ಟಾಚಾರ ಚೋರಿ ಆಗ್ತಾ ಇದೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಒಂದೊಂದು ನಿಜ, ಕಸ ಗುಡಿಸುವ ಕಾರ್ಮಿಕರು ಎಚ್ಚೆತ್ತುಕೊಳ್ಕೊಬೇಕು, ಬೀದಿಗೆ ಬಂದು ನಿಮ್ಮ ಪೊರ್ಕೆನ ಇಟ್ಕೊಂಡು ನಿಂತ್ಕೊಬೇಕು, ಆ ಪ್ರಶ್ನೆನ ಕೇಳಬೇಕು ಡೆಪ್ಯೂಟಿ CMಗೆ. ಏನು ಡೆಪ್ಯೂಟಿ CM ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತೀಯಾ? ಈ ವಯಸ್ಸಲ್ಲಿ ನಾವು ಎಲ್ಲಿಗೆ ಹೋಗಬೇಕು? ಆಮೇಲೆ ಕಸ ಗುಡಿಸುವ ಕಾರ್ಮಿಕರು ಕಸ ಗುಡಿಸೋದ್ರಿಂದ ಸರ್ ಪೊಲ್ಯೂಷನ್ ಆಗೋದಿಲ್ಲ. ಗಾಡಿಗಳನ್ನು ಬಿಟ್ಟರೆ 46 ಗಾಡಿಗಳು ಉಗುಳುವ ಅಥವಾ ಸಕ್ ಮಾಡೋದಕ್ಕೆ ಬಳಸುವಂಥ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಆಮೇಲೆ ಇದೆಲ್ಲವೂ ಕೂಡ ನಮಗೆ. ಆಮೇಲೆ ಇಷ್ಟಕ್ಕೂ ಸಮಸ್ಯೆ ಏನಾಗಿದೆ? ಕಸ ಗುಡಿಸೋ ಇಷ್ಟು ವರ್ಷದಿಂದ ಮಿಷಿನೇ ಗುಡಿಸ್ತಾ ಇತ್ತಾ? ಇಷ್ಟು ಪೌರ ಕಾರ್ಮಿಕರೇ ಅಥವಾ ಕಸ ಗುಡಿಸುವ ಕಾರ್ಮಿಕರೇ ಮಾಡ್ತಾ ಇದ್ದಂಥ ಕೆಲಸವನ್ನ ಅವ್ರಿಗೆ ಮಾಡೋಕ್ಕೆ ಬಿಡಬೇಕು. ಮಾತಿದ್ದರೆ ಏನೋ ಒಂಥರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮಾತಾಡುವಂಥ DK ಶಿವಕುಮಾರ್ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ವರ್ಚಸ್ಸು ಕೂಡ ಕಡಿಮೆ ಆಗ್ತಾ ಇದೆ. DK ಶಿವಕುಮಾರ್ ಅವರೇ, ನೀವು CM ಆಗಬೇಕು ಅಂತೀರಾ. ನನಗೆ ಅನಿಸಿದ್ದೇನೋ ಅಂತಂದರೆ ಈ ರೀತಿ ಸ್ಕ್ಯಾಮ್ಗಳು ನಡೀತಾ ಇದೆ ಸರ್ಕಾರದಲ್ಲಿ. 2028ಕ್ಕೆ ಖಂಡಿತವಾಗಿ MLA ಕೂಡ ಆಗಲ್ಲ DK ಶಿವಕುಮಾರು. ಅಂಥ ರಾಜಕೀಯ ಮಟ್ಟಕ್ಕೆ ಕುಸಿದು ಬಿದ್ದು ಹೋಗ್ತಾರೆ. ದಯಮಾಡಿ ಬರೀ ನೀವು ಏನೋ ರಾಜಕೀಯವಾಗಿ ಬರೀ ದುಡ್ಡಿಗೆ ಮಹತ್ವ ಕೊಡುವಂಥವ್ರು, ನಿಮ್ಮ ಸುತ್ತಮುತ್ತ ಇರೋರೆಲ್ಲ ಬರೀ ದುಡ್ಡು ಮಾಡೋಂಥವ್ರು ಅಲ್ಲ ಬೇಲಿ ಹಾಕೋಂಥವ್ರು, ಇಂಥವ್ರನ್ನೇ ಮಾಡ್ಕೊಂಡಿದ್ದಾರೆ. ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಸಾರ್ವಜನಿಕ ಹಿತಾಸಕ್ತಿನಲ್ಲೇ ನೀವು ಕೆಲಸ ಮಾಡಬೇಕು. ನಿಮಗೆ ತಲೆ ತುಂಬ ಕೂತ್ಕೊಂಡಿರೋದು ಒಂದೇ, CM ಸ್ಕ್ಯಾಮು CM ಸಿಟ್ಟು ಕೂತ್ಕೊಬೇಕು, ಇಲ್ಲಿ ಸ್ಕ್ಯಾಮ್ಗಳು ನಡೀತಾ ಇರಬೇಕು. ಆಮೇಲೆ ಸ್ಕ್ಯಾಮ್ ನಡೀತಾ ಇದ್ದರೆ ಅದ್ರ ಬಗ್ಗೆ ಮಾತಾಡ್ದಿರೋಂಥ DK ಶಿವಕುಮಾರ್ ಅವ್ರು ಕೇಳೋದೇನು ಅಂತಂದರೆ, ಸರ್ ನಿಮ್ಮ ಅಪ್ಪನ ಮನೆ ದುಡ್ಡಂತೂ ಅಲ್ಲ, ಅಥವಾ ನಿಮ್ಮ ಸ್ವಂತ ದುಡ್ಡಂತೂ ಅಲ್ಲ ಇದು. ಓಕೆ, ಇಟ್ ಈಸ್ ನಾಟ್ ಯುವರ್ ಓನ್ ಪ್ರಾಪರ್ಟಿ. ಪಬ್ಲಿಕ್ ಎಕ್ಸ್ಚರ್ಲಿಂದ ಆ ಒಂದು ದುಡ್ಡನ್ನು ಬಳಸ್ಬೇಕಾದ್ರೆ ನೀವು ಮೈ ತುಂಬ 1000% ಜವಾಬ್ದಾರಿನ ಇಟ್ಕೊಂಡು ಈ ನಿರ್ಧಾರಗಳನ್ನ ಮಾಡಬೇಕೇ ಹೊರತು ನೀವು ಯಾರೋ ಕೇಳಲ್ಲ. ನಟು ಬೋಲ್ಟು ಟೈಟ್ ಮಾಡ್ತೀನಿ, ಯಾವನು ನಟು ಬೋಲ್ಟು ಟೈಟ್ ಮಾಡ್ಸ್ಕೊಳಕ್ಕೆ ಯಾವನೂ ಇಲ್ಲ. ಯಾವ ಫಿಲಮ್ ಇಂಡಸ್ಟ್ರಿ ಅವ್ರು ಕೇಳ್ಬೋದು ಅಷ್ಟೇ, ಬಿಟ್ಟರೆ ಸಾರ್ವಜನಿಕರು ನೀವೇನು ಒಳ್ಳೆ ಕಂಪ್ಲೇಂಟು ಇದೇ ಮುಂದುವರಿತು ಅಂತಂದರೆ ಡೆಫಿನೆಟ್ ಆಗಿ ಕಸ ಗುಡಿಸುವ ಕಾರ್ಮಿಕರನ್ನ ಬೀದಿಗೆ ತೊಗೊಂಬಂದು ನಾವು ಪ್ರೊಟೆಸ್ಟ್ ಮಾಡೋಕ್ಕೂ ಕೂಡ ವಿ ಆರ್ ಆಲ್ಸೋ ಗೋಯಿಂಗ್ ಟು ಪ್ರೊಟೆಸ್ಟ್ ದಟ್ ಒನ್ ಸರ್. ಥ್ಯಾಂಕ್ ಯು.